ನಮಸ್ಕಾರ ಎಲ್ರಿಗೂ ತಮಗೆಲ್ಲರಿಗೂ ಸ್ಪರ್ಧಾ ಕಲಾಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಮಹಾಂತೇಶ್ ಶೆಟ್ಟನಿಗೆ. ಸ್ನೇಹಿತರೆ, ಹಲವಾರು ಜನರಲ್ಲಿ ಗೊಂದಲ ಇರ್ತದೆ. ಏನಪ್ಪ ಒಂದು ಕೋಚಿಂಗ್ ತೊಗೋಬೇಕಾ ಅಥವಾ ಕೋಚಿಂಗ್ ಸೆಂಟರ್ಗೆ ಹೋಗ್ಬೇಕಾ ಅಥವಾ ಮನೆಯಲ್ಲೇ ಕುಳಿತು ಸೆಲ್ಫ್ ಸ್ಟಡಿ ಮಾಡಬೇಕಾ ಎಂಬುದ್ರ ಬಗ್ಗೆ ಹಲವಾರು ಜನರಲ್ಲಿ ಗೊಂದಲ ಇರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಈ ಒಂದು ವಿಡಿಯೋ ಇರ್ತದೆ. ಹಾಗೆ ವಿಡಿಯೋನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಸ್ನೇಹಿತರೆ, ಸ್ಪರ್ಧಾ ಕಲಾಗ್ನಿ ಆ್ಯಪ್ ಕೂಡ ಪ್ರಾರಂಭ ಮಾಡಿದ್ದೀವಿ. ಸೊ ಈ ಒಂದು ಆ್ಯಪ್ನಲ್ಲಿ ನಿಮಗೆ NCERT 6 ಹಿಡಿದು 10th ವರೆಗಿನ ಪುಸ್ತಕಗಳು ಕನ್ನಡ ಮಾಧ್ಯಮದಲ್ಲಿ ಸಿಗುತ್ತೆ. ಹಾಗೆ DSCRT 6 ಹಿಡಿದು 12th ಪುಸ್ತಕಗಳು ಕೂಡ ನಿಮಗೆ ಸಿಗುತ್ತೆ. ಹಾಗೆ ತೆಲಂಗಾಣ 6 ಹಿಡಿದು 10th ವರೆಗಿನ ಪುಸ್ತಕಗಳು ಕೂಡ ನಿಮಗೆ ಕನ್ನಡ ಮಾಧ್ಯಮದಲ್ಲಿ ಸಿಗುತ್ತೆ. ಹಾಗೆ ಮುಂಬರುವಂಥ ದಿನಗಳಲ್ಲಿ NCERT ಏನಪ್ಪ ಅಂದರೆ ಕನ್ನಡ ಮಾಧ್ಯಮ ಥಿಯರಿ ಮತ್ತು MCQ ಕ್ಲಾಸ್ಗಳು ಕೂಡ ಈ ಒಂದು ಆ್ಯಪ್ನಲ್ಲಿ ಪ್ರಾರಂಭವಾಗುತ್ತೆ. ಯಾರು ಮುಂಬರುವಂಥ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ರಿ ಅವರು ಈ ಒಂದು ಕೆಳಗಡೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಒಂದು ಆ್ಯಪ್ನ ಲಿಂಕ್ ಇರ್ತದೆ. ಸೊ ಆ ಒಂದು ಆ್ಯಪ್ನ ಮೂಲಕ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇದರ ಒಂದು ಸದುಪಯೋಗಗಳನ್ನ ಯಾರಿಗೆ ಬೇಕು ಅವರು ಪಡೆದುಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ, ಮೊದಲಾಗಿ ಕೋಚಿಂಗ್ ವರ್ಸಸ್ ಸೆಲ್ಫ್ ಸ್ಟಡಿ ಅಂತ ಕೊಟ್ಟಿದ್ದೀನಿ. ತಮಗೆಲ್ಲರಿಗೂ ಗೊತ್ತಿದೆ. ಮೊದಲು ಅರ್ಥವನ್ನು ಕೊಡ್ತೀನಿ. ಎಕ್ಸ್ಪ್ಲನೇಷನ್ ಅಂದರೆ ಕೋಚಿಂಗ್ ಅಂದರೆ ಏನು ಅಂತ ತಮಗೆಲ್ಲರಿಗೂ ಗೊತ್ತಿದೆ ಈಗಾಗಲೇ. ಏನಪ್ಪ ಅಂದರೆ ಒಂದು ಕೋಚಿಂಗ್ ಅಂತ ತೆಗೆದುಕೊಂಡಾಗ ಒಂದು ಇನ್ಸ್ಟಿಟ್ಯೂಟ್ ಇರ್ತದೆ. ಆ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಿ ನೀವು ತರಗತಿಯನ್ನು ಹಾಜರಾಗಬೇಕಿರ್ತದೆ. ಹಾಗೆ ಇಲ್ಲಿ ಒಂದು ಟೈಮ್ ಟೇಬಲ್ ಅಂತಲೂ ಕೂಡ ಇರ್ತದೆ. ಹಾಗೆ ಟೀಚರ್ ಹಾಗೆ ಮಾರ್ಗದರ್ಶನ ಕೂಡ ಇರ್ತದೆ. ಹಾಗೆ ಇಲ್ಲಿ ಟೆಸ್ಟ್ ಸರಣಿಗಳು ಕೂಡ ಈ ಒಂದು ಕೋಚಿಂಗ್ ಸೆಂಟರಲ್ಲಿ ನಡೀತಾ ಹೋಗ್ತದೆ. ಹಾಗೆಯೇ ಸೆಲ್ಫ್ ಸ್ಟಡಿ ಅಥವಾ ಸ್ವಯಂ ಅಧ್ಯಯನ ಅಂತ ಬಂದಾಗ ನೀವು ಮನೆಯಲ್ಲೇ ಅಥವಾ ಒಂದು ಗ್ರಂಥಾಲಯದಲ್ಲಿ ಕುಳಿತು ಅಧ್ಯಯನ ಮಾಡಬೇಕಾಗಿರ್ತದೆ. ಇಲ್ಲಿ ನಿಮಗೆ ಇರತಕ್ಕಂಥ ಒಂದು ಟೈಮ್ ಇರ್ತದೆ. ಒಂದು ಟೈಮನ್ನು ತೆಗೆದುಕೊಂಡು ನೀವು ಒಂದು ಸೆಲ್ಫ್ ಸ್ಟಡಿಯನ್ನು ಮಾಡಬೇಕಾಗಿರ್ತದೆ. ಹಾಗೆ ನಿಮಗಿರ್ತಕ್ಕಂಥ ಒಂದು ಸಂಪನ್ಮೂಲಗಳನ್ನ ಬಳಸಿಕೊಂಡು ನೀವು ಓದಬೇಕಾಗಿರ್ತದೆ. ಇದಿಷ್ಟು ಏನಪ್ಪ ಅಂದರೆ ಸೆಲ್ಫ್ ಸ್ಟಡಿ ವರ್ಸಸ್ ಏನಪ್ಪ ಅಂದರೆ ಕೋಚಿಂಗ್ ಆಗಿರ್ತದೆ. ಸ್ನೇಹಿತರೆ, ಒಂದೇ ಮಾತಿನಲ್ಲಿ ಹೇಳೋದಾದರೆ ನೀವು ಎಲ್ಲಿ ಓದುತ್ತೀರಿ ಅನ್ನೋದು ಮುಖ್ಯವಲ್ಲ. ಸೊ ಹೇಗೆ ಓದುತ್ತೀರಿ, ಯಾವ ರೀತಿ ಓದುತ್ತೀರಿ, ಮುಂಬರುವಂಥ ಪರೀಕ್ಷೆಗಳಿಗೆ ಯಾವ ರೀತಿ ತಯಾರಿಯನ್ನು ನಡೆಸುತ್ತೀರಿ ಎಂಬುದರ ಮೇಲೆ ಮುಖ್ಯವಾಗ್ತಾ ಹೋಗ್ತದೆ ಅಂತ ಹೇಳ್ತಾ, ಸ್ನೇಹಿತರೆ ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೋಚಿಂಗ್ ಸೆಂಟರ್ನ ಅಥವಾ ಕೋಚಿಂಗ್ನ ಲಾಭಗಳೇನು ಎಂಬುದರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ಅಂತ ಹೇಳ್ತೀರಿ. ಸ್ನೇಹಿತರೆ, ಮೊದಲಾಗಿ ಕೋಚಿಂಗ್ನ ಲಾಭಗಳು ಅಂತ ತೆಗೆದುಕೊಂಡಾಗ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ ನಿಯೋಜಿತ ಪಾಠಕ್ರಮ ಇರ್ತದೆ. ಯಾವ ರೀತಿ ಅಂತಂದರೆ ಯಾವುದೇ ಒಂದು ಕೋಚಿಂಗನ್ನು ತೆಗೆದುಕೊಂಡ್ರೆ ಯಾವುದೋ ಒಂದು KPS ಆಗಿರ್ಬೋದು, KE ಆಗಿರ್ಬೋದು, ಯಾವುದೇ ಒಂದು ರಿಲೇಟೆಡ್ ನಿಮ್ಮ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ಒಂದು ಕೋಚಿಂಗನ್ನು ತೆಗೆದುಕೊಂಡ್ರಿ ಅಂತಂದರೆ ಅಲ್ಲಿ ಒಂದು ಏನಿರ್ತದೆ ಅಂದರೆ ಪಾಠಕ್ರಮ ಇರ್ತದೆ. ಅಂದರೆ ಒಟ್ಟಾರೆಯಾಗಿ ಪ್ಲ್ಯಾನ್ ಪ್ರಕಾರ ನಡೀತಾ ಇದ್ದಾರೆ. ಯಾವ ರೀತಿ ಅಂತಂದರೆ ಈ ಒಂದು ಸಬ್ಜೆಕ್ಟನ್ನ ಇಂತಿಷ್ಟು ಅವಧಿಯಲ್ಲಿ ಮುಗಿಸ್ಬೇಕು, ಈ ಒಂದು ಸಬ್ಜೆಕ್ಟನ್ನು ಅಥವಾ ಈ ಒಂದು ಕೋಚಿಂಗನ್ನು ಒಂದು 6 ಮಂತು ಅಥವಾ 12 ಮಂತ್ಗಳಲ್ಲಿ ಈ ಒಂದು ಕೋಚಿಂಗನ್ನು ಮುಗಿಸ್ಬೇಕು ಅಂತ ಒಂದು ಎಲ್ಲವೂ ಕೂಡ ಪ್ಲ್ಯಾನ್ ಪ್ರಕಾರ ಈ ಒಂದು ಕೋಚಿಂಗ್ ಸೆಂಟರಲ್ಲಿ ನಡೀತಾ ಹೋಗ್ತದೆ. ಹಾಗೆ ಇನ್ನೆಲ್ಲಿ ಅಂತಂದು ನೋಡೋದಾದರೆ ಇಲ್ಲಿ ಗುರುಗಳ ಮಾರ್ಗದರ್ಶನ ಇರ್ತದೆ. ಅಂತಂದರೆ ಉತ್ತಮವಾದಂಥ ಫ್ಯಾಕಲ್ಟಿ ಕೂಡ ಈ ಒಂದು ಕೋಚಿಂಗ್ ಸೆಂಟರ್ನಲ್ಲಿ ಇರ್ತಾರೆ. ಎಲ್ಲರೂ ಕೂಡ ಅನುಭವ ಇರುವಂಥ ಶಿಕ್ಷಕರು ನಿಮಗೆ ಈ ಒಂದು ಕೋಚಿಂಗ್ ಸೆಂಟರಲ್ಲಿ ಅವರ ಒಂದು ಸಬ್ಜೆಕ್ಟ್ಗೆ ತಕ್ಕಂತೆ ನಿಮಗೆ ಬೋಧನೆಯನ್ನು ಮಾಡ್ತಾ ಹೋಗ್ತಾರೆ. ಹಾಗೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಇಲ್ಲಿ ಒಂದು ಸ್ಪರ್ಧಾತ್ಮಕ ಪರಿಸರ ಏನಾಗುತ್ತೆ ಅಂತಂದರೆ ಸರೌಂಡಿಂಗಲ್ಲಿ ಬೆಳ್ತಾ ಬರ್ತದೆ. ಯಾಕಂದರೆ ನೀವು ಒಂದು ಕೋಚಿಂಗನ್ನು ತೆಗೆದುಕೊಂಡ್ರಿ ಅಂತಂದರೆ ಅದೇ ರೀತಿಯಾದಂಥ ಅದೇ ಒಂದು ಕೋಚಿಂಗನ್ನು ತೆಗೆದುಕೊಳ್ಳಲಿಕ್ಕೆ ಮತ್ತೆ ಬರುವಂಥ ಅಭ್ಯರ್ಥಿಗಳು ಬಂದಿರ್ತಾರೆ. ಸೊ ಅವರು ಕೂಡ ನಿಮ್ಮ ಜೊತೆ ಕುಳಿತು ಅಧ್ಯಯನ ಮಾಡೋದ್ರಿಂದ ಒಂದು ರೀತಿಯಾಗಿ ಒಂಥರ ಕಾಂಪಿಟೇಟಿವ್ ಫೀಲ್ಡ್ ಅಂದರೆ ಯಾವ ರೀತಿ ಇರುತ್ತೆ, ಸೊ ಆ ರೀತಿ ಮನೋಭಾವ ಏನಾಗುತ್ತೆ ಈ ಒಂದು ಕೋಚಿಂಗಲ್ಲಿ ನಿಮಗೆ ಸಿಗ್ತಾ ಹೋಗ್ತದೆ. ಹಾಗೆ ಇಲ್ಲಿ ಮಾರ್ಕ್ಸ್ಗಳು ಅಥವಾ ಟೆಸ್ಟ್ ಸರಣಿ ನಡೆಯೋದ್ರಿಂದ ಸೊ ನೀವು ಯಾವ ಮಟ್ಟದಲ್ಲಿದ್ದೀರಿ, ಸೊ ಇನ್ನು ಏನು ಓದಬೇಕು, ನಾವು ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಎನ್ನುವುದು ಕೂಡ ಸೊ ಎಲ್ಲವೂ ಕೂಡ ನಿಮಗೆ ಈ ಒಂದು ಕೋಚಿಂಗಲ್ಲಿ ಲಾಭದಲ್ಲಿ ಸಿಗ್ತಾ ಹೋಗ್ತದೆ. ಹಾಗೆ ಇನ್ನು ಕೋಚಿಂಗ್ ಲಾಭವನ್ನು ನೋಡಿದ್ರೆ ಆದರೆ ನಷ್ಟಗಳೇನಿಲ್ಲ ಸರ್ ಅಂತ ನೋಡೋದಾದರೆ ಸ್ನೇಹಿತರೆ, ಕೋಚಿಂಗಲ್ಲಿ ಕೂಡ ಇರುವಂಥ ನಷ್ಟಗಳೇನು ಅಂತ ನೋಡೋದಾದರೆ ಸ್ನೇಹಿತರೆ, ಸೊ ಇಲ್ಲಿ ಹೆಚ್ಚು ವೆಚ್ಚಗಳಾಗ್ತವೆ. ನೀವು ಯಾವುದೋ ಒಂದು ಕೋಚಿಂಗನ್ನು ತೆಗೆದುಕೊಳ್ಳಕ್ಕೆ ಹೋದರೆ ಮಿನಿಮಮ್ ಅಂತಂದ್ರೂ ಕೂಡ 10ರಿಂದ ಹಿಡಿದು 15,000, UPSC ಲೆವೆಲ್ ಹೋದರೆ 1,00,000 ಈ ರೀತಿ ಇರತಕ್ಕಂಥ ಫೀಸ್ಗಳು ಇಲ್ಲಿ ಇರೋದ್ರಿಂದ ಹೆಚ್ಚು ವೆಚ್ಚಗಳು ಕೂಡ ಈ ಒಂದು ಕೋಚಿಂಗ್ನಿಂದ ಆಗುವ ಸಾಧ್ಯತೆ ಇರ್ತದೆ. ಹಾಗೆ ಟೈಮ್ ಮತ್ತು ಸ್ಥಳ ಕೂಡ ಫಿಕ್ಸ್ ಆಗಿರ್ತದೆ. ಯಾವ ರೀತಿ ಅಂದರೆ ಯಾವುದೋ ಒಂದು ಕೋಚಿಂಗ್ ಸೆಂಟರ್ಗೆ ಹೋಗ್ತಾ ಇದ್ದಾರೆ ಅಂದರೆ ಅಲ್ಲಿ ಒಂದು ಟೈಮ್ ಮತ್ತು ಏನು ಪ್ಲೇಸ್ ಕೂಡ ಒಂದೇ ಇರ್ತದೆ. ಸೊ ನೀವು ಅಲ್ಲಿ ಹೋಗಿ ಏನು ಮಾಡಬೇಕಾಗಿರ್ತದೆ ಅಂತಂದರೆ ಈ ಒಂದು ಕೋಚಿಂಗನ್ನು ಪಡಿಬೇಕಾಗಿರ್ತದೆ. ಸೊ ಇದೇನೇ ಏನಾಗುತ್ತೆ ಅಂದರೆ ಯಾರು ಕೆಲಸ ಮಾಡ್ತಾ ಓದ್ತಿರ್ತಾರೆ ಅಂತಂದ್ರೆ ಅಂಥ ಅಭ್ಯರ್ಥಿಗಳಿಗೆ ತೊಂದರೆ ಆಗುತ್ತೆ. ಯಾಕಂದರೆ ಅವರು ಕೆಲಸ ಮಾಡ್ತಾ ಓದ್ತಿರ್ತಾರೆ, ಆಲ್ರೆಡಿ ಅವರ ಕೆಲಸದ ಟೈಮ್ಗಳೇ ಬೇರೆ ಇರ್ತವೆ ಮತ್ತು ಈ ಒಂದು ಕೋಚಿಂಗ್ ಟೈಮ್ ಶೆಡ್ಯೂಲ್ಗಳೇ ಬೇರೆ ಇರ್ತವೆ. ಸೊ ಅದರಿಂದ ಏನಾಗುತ್ತೆ ಅವರಿಗೆ ಪ್ರಾಬ್ಲಮ್ಗಳಾಗ್ತವೆ. ಇದಿಷ್ಟು ಏನಪ್ಪ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ. ಹಾಗೆ ಇನ್ನು ವ್ಯಕ್ತಿಗಳ ಗಮನ ಕಡಿಮೆ ಆಗ್ತದೆ. ಸೊ ಇಲ್ಲಿ ಒಂದು ಕೋಚಿಂಗನ್ನು ನೀವು ತೆಗೆದುಕೊಳ್ತಾ ಇದ್ದೀರಿ ಅಂತಂದರೆ ಅಲ್ಲಿ 100ರಿಂದ ಕಡಿಮೆ ಅಂದರೂ ಒಂದು 50ರಿಂದ ಹಿಡಿದು 100, 150 ಈ ರೀತಿಯಾದಂಥ ಸ್ಟೂಡೆಂಟ್ಗಳಿರ್ತವೆ. ಅಲ್ಲಿ ಒಬ್ಬ ಫ್ಯಾಕಲ್ಟಿ ಬಂದಿದ್ದಾನೆ ಅಂತಂದರೆ ಬರೀ ನಿಮ್ಮ ಮೇಲೆ ಮಾತ್ರ ಅವರ ಗಮನ ಇರೋದಿಲ್ಲ. ಸೊ ಎಲ್ಲರನ್ನೂ ಕೂಡ ಅವ್ರನ್ನು ನೋಡಿಕೊಂಡು ಅವರ ಒಂದು ಸಿಲೆಬಸನ್ನು ಕವರ್ ಮಾಡಿಕೊಂಡು ಆ ಒಂದು ಕೋಚಿಂಗನ್ನು ಮುಗಿಸ್ಬೇಕಿರ್ತದೆ. ಸೊ ಆಗಿರೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಮೇಲೆ ಏನಾಗುತ್ತೆ ಅಂದರೆ ಅವರ ಗಮನ ಹರಿಸೋದಿಲ್ಲ, ನಿಮ್ಮ ಮೇಲಿನ ಗಮನವನ್ನು ನೀವೇ ಹರಿಸ್ಕೊಳ್ಬೇಕಾಗುತ್ತದೆ. ಹಾಗೇನು ಕ್ಲಾಸ್ ಮುಗಿದ ನಂತರ ಸೊ ಓದಿಗೆ ಇಳಿಯುವ ಭಯವು ಕೂಡ ನಿಮಗೆ ಇರ್ತದೆ. ಸೊ ಯಾವ ರೀತಿ ಅಂತಂದರೆ ಯಾವುದೋ ಒಂದು ಕೋಚಿಂಗನ್ನು ತೆಗೆದುಕೊಂಡಿದ್ದೀರಿ ಅಂತಂದರೆ, ಎಕ್ಸಾಂಪಲ್ ಇವತ್ತೊಂದು ಕೋಚಿಂಗನ್ನು ನೀವು ಹೋಗಿ ಜಾಯ್ನ್ ಆಗಿದ್ದೀರಿ, ಜಾಯ್ನ್ ಆದ ಒಂದು ತಿಂಗಳಲ್ಲಿ ಯಾವುದಾದ್ರು ಒಂದು ಹೊಸ ನೋಟಿಫಿಕೇಶನ್ ಆಗುತ್ತೆ, ನೀವು ಕೂಡ
ಅದೇ ಒಂದು ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ತಯಾರಿ ನಡೆಸಿದರೆ ಒಂದೇ ತಿಂಗಳಲ್ಲಿ ಕೋಚಿಂಗನ್ನು ಹೋಗಿದ್ದೀರಿ, ತಯಾರಿನೂ ಕೂಡ ಪ್ರಾರಂಭ ಮಾಡಿದ್ರಿ, ಮತ್ತು ನೋಟಿಫಿಕೇಷನ್ ಕೂಡ ಆಯಿತು. ನೋಟಿಫಿಕೇಷನ್ ಆಯಿತು ಅಂದರೆ ಮುಂಬರುವಂಥ ಪರೀಕ್ಷೆಯಲ್ಲಿ ನೀವು ಪಾಸ್ ಮಾಡಬೇಕಾಗಿರ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಭಯ ಉಂಟಾಗುತ್ತೆ, ಅಪ್ಪ ನಾನು ಇನ್ನೂ ಯಾವುದನ್ನು ಸಿಲೆಬಸನ್ನು ಕವರ್ ಮಾಡಿಲ್ಲ, ಮತ್ತು ನೋಟಿಫಿಕೇಷನ್ ಆಯಿತು, ಮತ್ತು ಇನ್ನು ಎಕ್ಸಾಮ್ ಕೂಡ ಪ್ರಾರಂಭ ಆಗುತ್ತೆ. ಸೊ ಅಷ್ಟರಲ್ಲಿ ನಾವೆಲ್ಲ ಸಿಲೆಬಸನ್ನು ಕವರ್ ಮಾಡ್ಕೊಂಡು ಈ ಒಂದು ಎಕ್ಸಾಮನ್ನು ನಡೆಸುವ ಒಂದು ಏನು ದರಾದುರಿಯಲ್ಲಿ ಏನು ಮಾಡ್ತೀರಾ ಅಂತಂದರೆ, ಸೊ ಕೋಚಿಂಗ್ ಮುಗಿದ ಕೂಡಲೇ ಮನೆಗೆ ಬಂದು ಅಥವಾ ಏನು ಲೈಬ್ರರಿಗೆ ಹೋಗಿ ಮತ್ತೆ ಓದೋ ಪ್ರೆಷರು, ಸೊ ಹಿಂಗೆಲ್ಲ ಏನಾಗುತ್ತೆ ಅಂದರೆ ಕೋಚಿಂಗ್ ಆಗುವಂಥ ನಷ್ಟಗಳಂತ ಹೇಳ್ಬೋದು. ಹಾಗಾದ್ರೆ ಸ್ನೇಹಿತರೆ, ಇನ್ನು ಸ್ವಯಂ ಅಧ್ಯಯನ ಅಥವಾ ಸೆಲ್ಫ್ ಸ್ಟಡಿಯಿಂದ ಆಗುವ ಲಾಭಗಳೇನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋದಾದರೆ, ಸೊ ಮೊದಲಾಗಿ ನಿಮಗೆ ಶೂನ್ಯ ವೆಚ್ಚ ಇರ್ತದೆ. ಶೂನ್ಯ ವೆಚ್ಚ ಅನ್ನೋದಕ್ಕಿಂತ ವೆಚ್ಚ ಕೋಚಿಂಗ್ ಸೆಂಟರನ್ನು ಹೋಲಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇಲ್ಲಿ ನಿಮಗೆ ಹಣದ ಉಳಿತಾಯ ಇರ್ತದೆ. ಯಾವ ರೀತಿ ಅಂತಂದರೆ, ಸೊ ಕೋಚಿಂಗ್ ಆಗಲೇ ಹೇಳಿದಾಗೆ, ಸೊ ಕೋಚಿಂಗ್ ಸೆಂಟರಲ್ಲಿ ನಿಮಗೆ 10,000 50,000 ಈ ರೀತಿ ಫೀಸ್ಗಳಿಂದ ನಿಮಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ಕಡಿಮೆ ವೆಚ್ಚದಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಸೆಲ್ಫ್ ಸ್ಟಡಿ ಕಂಟಿನ್ಯೂ ಆಗುತ್ತೆ. ಹಾಗೆ ಇನ್ನೇನಪ್ಪ ಅಂದರೆ ತಾವು ಓದುವ ಶೈಲಿ ಅಂದರೆ ನಿಮ್ಮ ಓದುವ ಮನಸ್ಥಿತಿ ತಕ್ಕಂತೆ ನೀವು ಓದ್ತಿರ್ತೀರ. ಹಾಗೆ ಇಲ್ಲಿ ಯಾವುದೇ ರೀತಿಯಾದಂಥ ಒತ್ತಡಗಳಿಲ್ಲ. ಹಾಗೆ ನಿಮಗೆ ಇಲ್ಲಿ ಸಮಯ ಕೂಡ ಉಳಿತಾಯ ಆಗುತ್ತೆ. ಒಂದು ಕೋಚಿಂಗ್ ಸೆಂಟರ್ನ ಉಳಿಸ್ಕೊಂಡ್ರೆ ಇಲ್ಲಿ ಕೂಡ ಸಮಯ ಕೂಡ ಉಳಿತಾಯ ಆಗುತ್ತೆ. ಹಾಗೆ ನಿಮಗೆ ಹೆಚ್ಚಿನ ಏನು ಒಂದು ಸಿಲೆಬಸ್ ಏನಿದೆ, ಸೊ ಆ ಒಂದು ಸಿಲೆಬಸನ್ನು ಕವರ್ ಮಾಡೋಕ್ಕಷ್ಟು ನಿಮ್ಗೆ ಏನಾಗುತ್ತೆ ಅಂದರೆ ಸಮಯ ಸಿಗ್ತಾ ಹೋಗ್ತದೆ ಅಂತ ಹೇಳ್ತೀನಿ. ಹಾಗೆ ಏನಾಗುತ್ತೆ ಅಂದರೆ, ಸೊ ಆತ್ಮವಿಶ್ವಾಸ ಕೂಡ ಹೆಚ್ಚುತ್ತದೆ. ಯಾವ ರೀತಿ ಅಂತಂದರೆ, ನೀವು ಒಂದು ಮನೆಯಲ್ಲೇ ಕೂತು ಓದ್ತಾ ಇದ್ದೀರಿ ಅಥವಾ ಯಾವುದೋ ಒಂದು ಲೈಬ್ರರಿಯಲ್ಲಿ ಕೂತು ಓದ್ತಾ ಇದ್ದೀರಿ ಅಂತಂದರೆ, ಸೊ ಒಂದು ದಿನಕ್ಕೆ ಒಂದು 2 ಚಾಪ್ಟರ್ ಅಥವಾ 3 ಚಾಪ್ಟರ್ ಓದಿದ್ದೀರಿ ಅಂತ ತಿಳ್ಕೊಳ್ಳಿ. ಸೊ ಓದಿದ್ದೀರಿ ಅಂತಂದರೆ ನಿಮ್ಗೆ ಒಂಥರ ಸೆಲ್ಫ್ ಕಾನ್ಫಿಡೆಂಟ್ ಬರುತ್ತೆ. ಸೊ ನಾನು ಇಷ್ಟು ಇವತ್ತಿನ ದಿನ ಓದಿದ್ದೀನಪ್ಪ, ಒಂದು ಸೆಲ್ಫ್ ಕಾನ್ಫಿಡೆಂಟ್ ಏನಾಗುತ್ತೆ, ಸೊ ಈ ಒಂದು ಸೆಲ್ಫ್ ಅಧ್ಯಯನದಿಂದ ಅಥವಾ ಸೆಲ್ಫ್ ಸ್ಟಡಿಯಿಂದ ಬರುತ್ತೆ ಅಂತ ಹೇಳ್ತೀನಿ. ಇನ್ನು ಈ ಒಂದು ಸೆಲ್ಫ್ ಸ್ಟಡಿಯಿಂದ ಆಗುವಂಥ ನಷ್ಟಗಳು ಏನು ಸರ್ ಅಂತ ನೋಡ್ತಾ ಹೋಗೋದ್ರೆ ಸ್ನೇಹಿತರೆ, ಮೊದಲಾಗಿ ಸೊ ಮಾರ್ಗದರ್ಶನದ ಕೊರತೆ ಆಗ್ಬೋದು. ಏನಪ್ಪ ಯಾವ ರೀತಿ ಅಂತಂದರೆ, ಸೊ ಏನು ಓದಬೇಕು ಏನು ಬಿಡಬೇಕು ಅನ್ನೋ ಒಂದು ಗೊಂದಲ ಕೂಡ ಆಸ್ಪಿರೆಂಟ್ ಕಡೆ ಇರ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಇದನ್ನು ಕೂಡ ನೀವು ನಿವಾರಿಸ್ಕೊಳ್ಬೋದು. ಯಾವ ರೀತಿ ಅಂದರೆ, ಈ ರೀತಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗಳ ಮೂಲಕ, ಹಾಗೆ ಇನ್ನೂ ಯಾವ ರೀತಿಯಾಗಿರ್ತಂಥ ಯೂಟ್ಯೂಬ್ ಚಾನಲ್ಗಳಲ್ಲಿ ಹಲವಾರು ತರಗತಿಗಳನ್ನ ಮಾಡ್ತಿರ್ತಾರೆ. ಸೊ ಯಾವ ರೀತಿ ಓದಬೇಕು, ಯಾವ ರೀತಿ ಬಿಡಬೇಕು, ಯಾವ ಒಂದು ಎಕ್ಸಾಮ್ಗೆ ಯಾವ ರೀತಿ ಪ್ರಿಪ್ರೇಷನನ್ನು ಮಾಡಬೇಕು ಎಂಬುದು ಹಲವಾರು ಏನಪ್ಪ ಅಂದರೆ ಫ್ಯಾಕಲ್ಟಿಗಳು ಅಥವಾ ಹಲವಾರು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತಿರ್ತಾರೆ. ಸೊ ಇದರ ಒಂದು ಕೊರತೆಯನ್ನು ನೀವು ಆ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನಿವಾರಿಸ್ಕೊಳ್ಬೋದಾಗಿರ್ತದೆ. ಹಾಗೆಯೇ ನೆಕ್ಸ್ಟ್ ಇರ್ತಕ್ಕಂಥದ್ದು, ಸೊ ವಿಶ್ವಾಸ, ಕಾನ್ಫಿಡೆಂಟ್ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಮೋಟಿವೇಶನ್ ಇರಲ್ಲ. ನೀವು ಎಕ್ಸಾಂಪಲ್ ಯಾವುದೋ ಒಂದು ಕೋಚಿಂಗ್ ಸೆಂಟರಲ್ಲಿ ಹೋದರೆ ಅವರು ಒಂದು ಕೋಚಿಂಗನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಮೊದಲು ಒಂದು ಏನಂತಂದರೆ, ಸೊ ಮೋಟಿವೇಶನ್ ಹೇಳ್ತಾರೆ. ಸೊ ಈ ರೀತಿ ಇರಬೇಕು, ಓದಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಏನೇನೋ ಮೋಟಿವೇಶನ್ ಹೇಳ್ತಿರ್ತಾರೆ. ಸೊ ಅದರಿಂದ ಏನಾಗುತ್ತೆ, ಸೊ ನೀವು ಡೈಲಿ ಮೋಟಿವೇಟೆಡ್ ಆಗ್ತಾ ಇರ್ತಾರೆ. ಡೈಲಿ ಸೆಲ್ಫ್ ಸ್ಟಡಿ ಅಥವಾ ಡೈಲಿ ಕ್ಲಾಸ್ಗೆ ಹೋಗ್ತಿರ್ತಾರೆ, ಡೈಲಿ ನಿಮ್ಮ ಸ್ಟಡಿ ಏನು ಮಾಡ್ತಾರೆ ಕಂಟಿನ್ಯೂ ಮಾಡ್ತಿರ್ತಾರೆ. ಆದರೆ ನೀವು ಮನೆಯಲ್ಲೇ ಕುಳಿತು ಹೋದ್ರಿಂದ ನಿಮ್ಗೆ ಯಾರು ಸೆಲ್ಫ್ ಮೋಟಿವೇಶನ್ಗಳು ಅಥವಾ ಮೋಟಿವೇಶನ್ ಮಾಡೋರು ಯಾರು ಇರೋದಿಲ್ಲ. ಸೊ ಹೀಗಾಗಿ ಏನಾಗುತ್ತೆ ಅಂದರೆ, ಸೊ ಸೆಲ್ಫ್ ಸ್ಟಡಿ ಮಾಡುವಲ್ಲಿ ಏನಾಗುತ್ತೆ ಅಂದರೆ, ಸೊ ಮೋಟಿವೇಶನ್ ಕಡಿಮೆ ಆಗುತ್ತೆ. ಸೊ ಇದರಿಂದ ಏನಾಗ್ಬೋದು, ನಿಮ್ಮ ಒಂದು ಏನು ಸ್ಟಡಿ ಮಾಡೋದೇನಿದೆ, ಸೊ ಅದು ಕಡಿಮೆ ಆಗ್ಬೋದು ಅಂತ ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಇನ್ನು ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, ಟೆಸ್ಟ್ ಸೀರೀಸ್ ಇಲ್ಲೇ ಇರೋದ್ರಿಂದ ಸೊ ನಿಮ್ಮ ಏನು ಓದುತ್ತೀರಿ ಏನಿಲ್ಲ ಎಂಬುದು ಕೂಡ ಕಾನ್ಫಿಡೆಂಟ್ ಆಗಿರೋದಿಲ್ಲ. ಸೊ ಏನಾಗ್ಬೋದು, ಸೊ ಇಲ್ಲಿ ಕೂಡ ಒತ್ತಡ ಆಗ್ಬೋದು. ಸೊ ಇದನ್ನು ಕೂಡ ನೀವು ಏನು ನಿಭಾಯಿಸ್ಬೇಕಂತಂದರೆ, ಸೊ ನೀವು ಏನಾದರೂ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ದೀರಿ ಅಂತಂದರೆ, ಸೆಲ್ಫ್ ಸ್ಟಡಿ ಮಾಡ್ತಾ ಯಾವುದಾದ್ರು ಮಾರ್ಕ್ಸ್ ಟೆಸ್ಟ್ ಆಫ್ಲೈನಲ್ಲಿ ಆಗಿರ್ಬೋದು ಅಥವಾ ಆನ್ಲೈನಲ್ಲಿ ಆಗಿರ್ಬೋದು, ಸೊ ಅವುಗಳನ್ನ ಸೆಲ್ಫ್ ಸ್ಟಡಿಯಲ್ಲಿ ಮಾಡ್ತಾ, ಸೊ ಅವುಗಳನ್ನ ಟೆಸ್ಟ್ಗಳನ್ನ ಬರಿತಾ ನಿಮ್ಮ ಒಂದು ಕಾನ್ಫಿಡೆಂಟ್ ಲೆವೆಲನ್ನು ಏನು ಮಾಡ್ಬೋದಪ್ಪ ಅಂತಂದರೆ, ಸೊ ಹೈ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತೀನಿ. ಹಾಗೆ ಸ್ನೇಹಿತರೆ, ನನ್ನ ಪ್ರಕಾರ ಸರ್ ಯಾವುದು ಉತ್ತಮ ಸರ್, ಕೋಚಿಂಗ್ ಹೋಗೋದು ಬೆಸ್ಟಾ ಅಥವಾ ಸೆಲ್ಫ್ ಸ್ಟಡಿ ಮಾಡೋದು ಬೆಸ್ಟಾ ಅಂತ ಒಂದೊಂದಾಗಿ ನಾವು ನೋಡ್ತಾ ಹೋಗೋದ್ರೆ ಸ್ನೇಹಿತರೆ, ನೀವು ಏನಾದರೂ ಬಿಗ್ನರ್ಸ್ ಆಗಿದ್ದರೆ, ನಾವು ಹೊಸವಾಗಿ ಯಾವುದೋ ಒಂದು ಎಕ್ಸಾಮ್ಗೆ ಬರಿತಾ ಇದ್ದೀನಿ, ನನಗೇನೂ ಗೊತ್ತಿಲ್ಲ, ಇದ್ರ ಬಗ್ಗೆ ನಾಲೆಜು ಇಲ್ಲ ಅನ್ನೋ ಒಂದು ಅಭ್ಯರ್ಥಿಗಳೇನಿದ್ದಾರೆ, ದಯವಿಟ್ಟು ನೀವೇನು ಮಾಡಿ ಅಂತಂದರೆ ಸಾಧ್ಯವಾದಷ್ಟು 3 ತಿಂಗಳ ಒಂದು ಕೋಚಿಂಗನ್ನು ತೆಗೆದುಕೊಳ್ಳಿ. ಅದು ಆನ್ಲೈನ್ ಆಗಿರ್ಬೋದು ಅಥವಾ ಆಫ್ಲೈನ್ ಆಗಿರ್ಬೋದು. ಸೊ ನಿಮಗೆಲ್ಲ ಏನಾಗುತ್ತೆ ಅಂದರೆ, ಸೊ ಇಲ್ಲಿ ಸಂಪೂರ್ಣವಾಗಿರ್ತಂಥ ಪಠ್ಯಕ್ರಮ ಏನಾಗುತ್ತೆ ನಿಮಗೆ ತಿಳಿತಾ ಹೋಗ್ತದೆ. ಯಾವ ರೀತಿ ಸಿಲೆಬಸ್ ಇರುತ್ತೆ, ಸೊ ಯಾವ ರೀತಿ ಎಕ್ಸಾಮ್ಗಳಿರ್ತವೆ, ಯಾವ ರೀತಿ ಟೆಸ್ಟ್ಗಳನ್ನ ಬರೀಬೇಕು, ಸೊ ಎಲ್ಲವೂ ಕೂಡ ನಿಮಗೆ ಏನಾಗುತ್ತೆ ಅಂದರೆ ಇಲ್ಲಿ ತಿಳಿತಾ ಹೋಗ್ತದೆ. ಹಾಗೆ ಇನ್ನು ಸೆಕೆಂಡ್ ಟೈಮ್ ಏನಾದರೂ ಅಟೆಂಪ್ಟ್ ಮಾಡಿದ್ರಿ, ಈಗಾಗಲೇ ಕೋಚಿಂಗನ್ನು ಪಡೆದು ಯಾವುದಾದ್ರೂ 2 ಮಾರ್ಕ್ಸೋ ಅಥವಾ 3 ಮಾರ್ಕ್ಸೋ ಏನು 10 ಮಾರ್ಕ್ಸ್ ಅಂದರೆ ಯಾರಾದರೂ ಹಿಂದೆ ಉಳಿದಿದ್ರಿ, ಸೊ ಅಂಥವ್ರು ಏನು ಮಾಡಿದ್ರಿ, ಕಳೆದ ಬಾರಿ ಹೆಂಗಿದ್ರು ಕೋಚಿಂಗ್ ಹೋಗಿರ್ತಾರೆ. ಸೊ ಅವುಗಳ ನೋಟ್ಸ್ಗಳು ಕೂಡ ಇರ್ತವೆ. ಸೊ ಅವುಗಳನ್ನ ಏನು ಮಾಡಿ ಒಂದ್ಸಲ ರಿವಿಷನ್ ಮಾಡಿಕೊಂಡು ಸಾಧ್ಯವಾದಷ್ಟು ಏನು ಮಾಡಿ ಅಂತಂದರೆ, ಸೊ ಮನೆಯಲ್ಲಿ ಅಥವಾ ಲೈಬ್ರರಿಲಿ ಕುಳಿತು ಸ್ಟಡಿಯನ್ನು ಮಾಡಿ ಆದಷ್ಟು ಸಮಯ ಸಿಕ್ಕಾಗ ಟೆಸ್ಟ್ಗಳನ್ನ ಬರೀರಿ ಅಂತ ಹೇಳ್ತೀನಿ. ಹಾಗೆ ಇನ್ನು ಕೆಲವೊಂದಿಷ್ಟು ವರ್ಕಿಂಗ್ ಪ್ರೊಫೆಷನಲ್ ಇರ್ತಾರೆ, ಕೆಲಸ ಮಾಡ್ತಿರ್ತಾರೆ, ಸೊ ಓದಬೇಕಂತಿರ್ತಾರೆ, ಮತ್ತು ಕೋಚಿಂಗನ್ನು ಪಡೆಯಬೇಕಂತ ಇರ್ತಾರೆ. ಅಂಥವ್ರು ಏನು ಮಾಡಿ ಸಾಧ್ಯವಾದಷ್ಟು ಏನು ಮಾಡಿ ಅಂತಂದರೆ ಆಫ್ಲೈನ್ ಪಡೆಯೋಕ್ಕಾಗಲಿಲ್ಲ ಅಂತಂದರೆ, ಸೊ ಆನ್ಲೈನ್ ಕೋರ್ಸ್ಗಳ ಜಾಯ್ನ್ ಆಗಿ ಹಲವಾರು ಜನ ಏನಿರ್ತದೆ ಅಂದರೆ ಹಲವಾರು ಆನ್ಲೈನ್ ಕ್ಲಾಸ್ಗಳಿರ್ತವೆ. ಸೊ ಅವುಗಳನ್ನ ಪಡ್ಕೋಬೋದು. ಸೊ ಅವುಗಳನ್ನ ಪಡ್ಕೊಂಡು ಏನು ಮಾಡಿ ಸ್ವಯಂ ಅಧ್ಯಯನ ಮಾಡಿ, ಹಾಗೆ ಒಂದು ಫಿಕ್ಸ್ ಟೈಮ್ ಟೇಬಲನ್ನು ಮಾಡಿಕೊಂಡು ಏನು ಮಾಡಿ ಅಂತಂದರೆ ನಿಮ್ಮ ಒಂದು
ಏನು ಮುಂಬರುವಂಥ ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಮಾಡಿ ಅಂತ ಹೇಳ್ತೀನಿ. ಹಾಗೇನು ಕೆಲವೊಂದಿಷ್ಟು ಅಭ್ಯರ್ಥಿಗಳಿರ್ತಾರೆ, ಏನಪ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ಗಳಿರ್ತಾರೆ. ಸೊ ಅಂಥ ಅಭ್ಯರ್ಥಿಗಳು ಕೋಚಿಂಗನ್ನು ಪಡ್ಕೋಬೇಕು, ಓದಬೇಕು ಅಂತ ಇರ್ತಾರೆ. ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕು ಅಂತ ಇರ್ತಂದರೆ, ಸಾಧ್ಯವಾದಷ್ಟು ಏನು ಮಾಡಿ ಅಂತಂದರೆ ಯಾವುದಾದ್ರು ಒಂದು ಪಾರ್ಟ್ ಟೈಮ್ ಜಾಬನ್ನು ಮಾಡಿ, ಆ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡೋದ್ರಿಂದ ಬಂದಂಥ ಹಣವನ್ನು ಏನು ಮಾಡಿ ಅಂತಂದರೆ ಆನ್ಲೈನ್ ಆಗಿರ್ಬೋದು ಅಥವಾ ಆಫ್ಲೈನಲ್ಲಿ ಒಂದು ಕೋಚಿಂಗನ್ನು ತೆಗೆದುಕೊಳ್ಳಿ. ಕೋಚಿಂಗ್ ಆದ ನಂತರ ಏನು ಮಾಡಿ ಒಂದು ಸೆಲ್ಫ್ ಸ್ಟಡಿಯನ್ನು ಮಾಡಿ. ತದನಂತರ ನಿಮಗೆ ಹಲವಾರು ಯೂಟ್ಯೂಬ್ ಚಾನಲ್ಗಳಿರ್ತವೆ, ಹಲವಾರು ಯೂಟ್ಯೂಬ್ ಚಾನಲ್ಗಳಿಗೆ ಫ್ರೀ ಆಗಿರ್ತಕ್ಕಂಥ ತರಗತಿಗಳು ಬರ್ತವೆ. ಸೊ ಅವುಗಳನ್ನ ನೋಡ್ಕೊಳ್ಳಿ. ಹಾಗೆ ಫ್ರೀ ಆಗಿರ್ತಕ್ಕಂಥ ನೋಟ್ಸ್ಗಳು ಕೂಡ ಸಿಗ್ತವೆ, ಅವುಗಳನ್ನ ಯೂಸ್ ಮಾಡ್ಕೊಳ್ಳಿ. ಹಾಗೆ ಸಾಧ್ಯವಾದರೆ ಆಫ್ಲೈನ್ ಆಗಿರ್ಬೋದು ಅಥವಾ ಆನ್ಲೈನಲ್ಲಿ ಟೆಸ್ಟ್ ಸೀರೀಸ್ಗಳನ್ನ ಬರ್ತಾ ಹೋಗಿ. ನಿಮ್ಮ ಒಂದು ಏನು ಮುಂಬರುವಂಥ ಪರೀಕ್ಷೆಗಳಿಗೆ ಸೊ ನಿಮ್ಮ ತಯಾರಿಯನ್ನು ಈ ರೀತಿ ಮಾಡ್ತಾ ಹೋಗಿ ಅಂತ ಹೇಳ್ತೀರಿ. ಹಾಗೆ ಇನ್ನೂ ಅತ್ಯುತ್ತಮ ಸರ್, ಇನ್ನೂ ಏನಾದರೂ ಎಕ್ಸ್ಟ್ರಾ ಬೇಕು ಸರ್ ಅಂತ ಅನ್ನೋದಾದರೆ, ನನ್ನ ಪ್ರಕಾರ 3 ತಿಂಗಳು ಬಲಿಷ್ಠವಾದಂಥ ಅಥವಾ 3 ತಿಂಗಳ ಗರಿಷ್ಠ ಒಂದು ತರಗತಿಯನ್ನು ತೆಗೆದುಕೊಳ್ಳಿ, ಅಥವಾ ಈಗಾಗಲೇ ಆನ್ಲೈನ್ ಅಥವಾ ಆಫ್ಲೈನ್ ಯಾವುದಾದ್ರು ತೆಗೆದುಕೊಂಡು. ಹಾಗೆ ಮುಖ್ಯವಾಗಿರ್ತಕ್ಕಂಥದ್ದು DSCERT ಆಗಿರ್ಬೋದು ಮತ್ತು NCERT ಆಗಿರ್ಬೋದು ಮತ್ತು ಆಥರ್ಸ್ ಬುಕ್ ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋಗಿ. ಮೇನ್ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ DSCERT ಮತ್ತು NCERT ಈ ಇರತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದರೆ ನಿಮಗೆ ಹೆಚ್ಚು ಪ್ರಶ್ನೆಗಳು DSCERT ಮತ್ತು NCERTಗಳಿಂದ ಬರ್ತವೆ. ಸೊ ದಯವಿಟ್ಟು ನೀವು ಏನು ಮಾಡಿ ಅಂತಂದರೆ, ಮೊದಲು DSCERT ಮತ್ತು NCERTಗಳನ್ನ ಓದ್ಕೊಳ್ಳಿ. DSCERT NCERTಯನ್ನು ಓದ್ಕೊಂಡು ಮೊದಲು ಹಳೆಯ ಪ್ರಶ್ನೆ ಪತ್ರಿಕೆಗಳು ನೋಡಿ. ಈ DSCERT ಮತ್ತು NCERT ಓದೋಕ್ಕಿಂತ ಮುಂಚೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಓದ್ಕೊಳ್ಳಿ. ನೀವು ಯಾವುದೇ ರೀತಿಯಾದಂಥ ಎಕ್ಸಾಮ್ಗೆ ಸ್ಟಡಿಯನ್ನು ಮಾಡ್ತಾ ಇದ್ದೀರಿ ಅಂತಂದರೆ, ಸೊ ಮೊದಲು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು, ಸೊ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬಂದಿದ್ದಾವೆ, ಇನ್ನು ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ಬೋದು, ಸೊ ಅವುಗಳನ್ನ ಥಿಂಕ್ ಮಾಡ್ಕೊಂಡು ಏನು ಮಾಡಿ ಅವುಗಳನ್ನ ಇಟ್ಕೊಂಡು ಈ ಒಂದು DSCERT ಮತ್ತು NCERTನ ಓದ್ತಾಗಿ. ಸೊ ಆ ಒಂದು ಸಮಯದಲ್ಲಿ ಏನಾಗುತ್ತೆ, ಸೊ ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ ಏನಾದರೂ NCERT ಓದಬೇಕಾದ್ರೆ ಏನಾದರೂ ಪ್ರಶ್ನೆಗಳು ಬಂದರೆ, ಈ ಒಂದು ಪ್ರಶ್ನೆ ಇಲ್ಲಿಂದ ಕೇಳಿದ್ದಾರೆ, ಈ ಒಂದು ಪ್ರಶ್ನೆಯನ್ನು ಇಲ್ಲಿಂದ ಬಂದಿದೆ, ಮುಂಬರುವಂಥ ಪರೀಕ್ಷೆಯಲ್ಲಿ ಈ ರೀತಿ ಎಕ್ಸಾಮನ್ನು ಅಥವಾ ಈ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ಅಂತ ಒಂದು ನಿಮ್ಮದೇ ಆದಂಥ ಒಂದು ಏನಾಗುತ್ತೆ ಅಂದರೆ ಬರ್ತಾ ಹೋಗ್ತದೆ ಅಂತ ಹೇಳ್ತೀನಿ. ಸೊ ಮೊದಲದಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗೆ ಓದಿ, ತದನಂತರ NCERT ಮತ್ತು DSCERTಗಳು ಓದಿ. ಸೊ ಇವೆರಡೂ ಕೂಡ ಆಯಿತು ಸರ್ ಅಂತಂದರೆ ದೆನ್ ಆಥರ್ಸ್ ಬುಕ್ಕಿಗಳನ್ನ ಓದ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಸಾಧ್ಯವಾದರೆ ವಾರಕ್ಕೊಂದು ಟೆಸ್ಟನ್ನು ಬರೀ, ಆಫ್ಲೈನ್ ಆಗಿರ್ಬೋದು ಅಥವಾ ಆನ್ಲೈನ್ ಆದರೂ ಒಂದು ಟೆಸ್ಟನ್ನು ಬರೀರಿ. ಹಾಗೆ ಆ ವಿಷಯ ನೆನಪಿಡಲು ಸಾಧ್ಯವಾಗ್ತಾ ಇಲ್ಲ ಅಂತಂತ ಅನ್ನೋರಿಗೆ ಸ್ನೇಹಿತರೆ, ವಾರಕ್ಕೆ ಒಂದು ಸಲ ಏನು ಮಾಡಿ ರಿವಿಷನ್ ಮಾಡಿ. ನೀವು ಹಿಂದೆ ಈಗೇನು ಓದಿದಿರಲ್ಲ, ಸೊ ಒಂದು ವಾರ ಓದಿದಿರಿ ಅಂತ ತಿಳ್ಕೊಳ್ಳಿ. ಸೊ ಒಂದು ವಾರ ಓದಿದಾನ, ಸೊ ಒಂದಿನ ಏನು ಮಾಡಿ, ಒಂದಿನ ಹೊಸ ಸಬ್ಜೆಕ್ಟನ್ನು ಓದೋದಕ್ಕೆ ಹೋಗಬೇಡಿ. ಹಳೆಯದಲ್ಲಿ ಏನನ್ನು ಒಂದು ವಾರ ಓದಿದೆ, ಸೊ ಅದನ್ನು ಏನು ಮಾಡಿ ಒಂದಿನ ಓದಿ, ಅದಕ್ಕೆ ಏನು ಮಾಡಿ ವಾರಕ್ಕೆ ಒಂದಿನ ಏನು ಮಾಡಿ ರಿವಿಷನ್ಗೆ ಮೀಸಲಿಡಿ. ಈ ನೆನಪು ಉಳಿಯೋದಿಲ್ಲ ಅನ್ನೋರು ಕೂಡ ನೆನಪು ಉಳಿತಾ ಹೋಗ್ತದ ಅಂತ ಹೇಳ್ತೀರಿ. ಹಾಗೇನೋ ಓದಲು ಮನಸ್ಸು ಇಲ್ಲವಾದರೆ ಅವಾಗ ಏನು ಮಾಡ್ಬೇಕು ಸರ್ ಅಂತಂದರೆ, ಹಲವಾರು ಯೂಟ್ಯೂಬ್ ಕ್ಲಾಸ್ಗಳಿರ್ತವೆ. ಸೊ ಯೂಟ್ಯೂಬ್ ತರಗತಿಗಳನ್ನ ಕೇಳಿ, ಯೂಟ್ಯೂಬಲ್ಲಿ ಇರ್ತಕ್ಕಂಥ ಹಲವಾರು ಮೋಟಿವೇಶನ್ಗಳು ಸಿಗ್ತವೆ. ಸೊ ಅವುಗಳನ್ನ ಕೂಡ ನೀವು ತೆಗೆದುಕೊಂಡು, ಸೊ ಏನು ನಿಮ್ಮವರ ಒಂದು ಪರೀಕ್ಷೆ ಅಥವಾ ಎಕ್ಸಾಮ್ಗಿದೆ, ಸೊ ಅದಕ್ಕೆ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಸೊ ಪ್ರಿಪ್ರೇಷನ್ನ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ನಾನು ಏನು ಮಾಡಿದ್ದೆ, ಏನು ಕೋಚಿಂಗ್ ಮಾಡಿದ್ದೆ ಅಥವಾ ಸೆಲ್ಫ್ ಸ್ಟಡಿ ಮಾಡಿದ್ದೆ ಎಂಬುದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನೋಡಿದಾಗ ಸ್ನೇಹಿತರೆ, ಸೊ ನಾನು ಕೂಡ ಮೊದಲಿಗೆ ಏನು ಮಾಡಿದ್ದೆಪ್ಪ ಅಂತಂದರೆ, ಸೊ ಮೊದಲು ಕೋಚಿಂಗನ್ನು ಮಾಡ್ಕೊಂಡಿದ್ದೆ. ಸೊ ಒಂದು 3 ತಿಂಗಳು ಅಥವಾ 4 ತಿಂಗಳೊಂದು ಕೋಚಿಂಗನ್ನು ಮಾಡ್ಕೊಂಡೆ. ತದನಂತರದಲ್ಲಿ ಪರೀಕ್ಷೆನ ಬರೆದೆ. ಅದು ಹಂಗೆ ಹಿಂಗೆ ಏನಾಯಿತು ಅಂತಂದರೆ ಎಕ್ಸಾಮ್ ಪಾಸ್ ಆಗಲಿಲ್ಲ. ಸೊ ಮತ್ತೆ ಏನು ಮಾಡಿದೆ ಅಂದರೆ, ಸೆಕೆಂಡ್ ಟೈಮಲ್ಲಿ ಸೆಲ್ಫ್ ಸ್ಟಡಿಯನ್ನು ಮಾಡಿದೆ. ಸೊ ನಾನು ಯಾವುದರಲ್ಲಿ ತಪ್ಪನ್ನು ಮಾಡ್ಕೊಂಡಿದ್ದೆ, ಸೊ ಅದನ್ನು ತಿದ್ದುಕೊಂಡೆ. ಸೊ ಮತ್ತೆ ಸೆಲ್ಫ್ ಸ್ಟಡಿಯನ್ನು ಮಾಡಿ ಕಂಟಿನ್ಯೂ ಮಾಡಿಕೊಂಡೆ. ಮತ್ತು ಏನಪ್ಪ ಅಂದರೆ, ನಮ್ಮ ಒಂದು ಟೈಮಲ್ಲಿ ಸೆಲ್ಫ್ ಸ್ಟಡಿ ಮಾಡೋದ್ರ ಟೈಮಲ್ಲಿ ಸೊ ಟೆಸ್ಟ್ ಸೀರೀಸು ಈ ರೀತಿಯಾಗಿರ್ತಕ್ಕಂಥ ಯಾವುದಿರಲಿಲ್ಲ. ಸೊ ನಾನು ಅದನ್ನು ಬರೀಲಿಲ್ಲ. ಸೊ ನಾನು ಏನು ಮಾಡಿದೆ, ಹಳೆಯ ಪ್ರಶ್ನೆ ಪತ್ರಿಕೆಗಳು ಏನಿದ್ದಾವೆ ಸೊ ಅವುಗಳನ್ನೇ ರಿಪೀಟಾಗಿ ರಿವಿಷನ್ ಆಗಿ ಮಾಡ್ತಾ ಹೋಗಿ ಓದ್ತಾ ಹೋದೆ ಅಂತ ಹೇಳ್ತೀನಿ ಸ್ನೇಹಿತರೆ. ನೀವು ಕೂಡ ಅಷ್ಟೇ ಮೊದಲು ಕೋಚಿಂಗನ್ನು ಮಾಡ್ಕೊಳ್ಳಿ. ಸಾಧ್ಯವಾದರೆ ಆಫ್ಲೈನ್ ಆಗಿರ್ಬೋದು, ಆನ್ಲೈನ್ ಆಗಿರ್ಬೋದು. ಸೊ ಕೋಚಿಂಗನ್ನು ಮಾಡ್ಕೊಳ್ಳಿ. ತದನಂತರದಲ್ಲಿ ಏನಪ್ಪ ಅಂದರೆ, ನೀವು ಒಂದು ಸೆಲ್ಫ್ ಸ್ಟಡಿ ಮಾಡಿಕೊಂಡು ಓದ್ತಾ ಹೋಗಿ ಅಂತ ಹೇಳ್ತೀನಿ ಸ್ನೇಹಿತರೆ. ಕೋಚಿಂಗ್ ಮಾಡಬೇಕು ಅಂತ ಅವಶ್ಯಕತೆಯೇ ಇಲ್ಲ. ಎಷ್ಟೋ ಜನ ಕೋಚಿಂಗ್ ಮಾಡದೇ ಇರೋ ಅಭ್ಯರ್ಥಿಗಳು ಬರೀ ಕೇವಲ ಯೂಟ್ಯೂಬ್ ಚಾನಲ್ಲು ಅಥವಾ ಆನ್ಲೈನ್ ಕ್ಲಾಸ್ಗಳನ್ನ ತೆಗೆದುಕೊಂಡು ಓದಿ ಏನಪ್ಪ ಅಂದರೆ ತಮ್ಮ ಕನಸಿನ ಹುದ್ದೆಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ನಿಮ್ಮ ಮೇಲೆ ಡಿಪೆಂಡು. ನೀವು ಕೋಚಿಂಗ್ ಮಾಡಲೇಬೇಕು, ನನಗೆ ಅವಶ್ಯಕತೆ ಇದೆ, ನನಗೆ ಜೀರೋ ನಾಲೆಜ್ ಇದೆ ಅಂತ ಅನ್ನೋರು ಕೋಚಿಂಗನ್ನು ಮಾಡ್ಕೊಳ್ಳಿ. ಸರಿ, ಇಲ್ಲ ನಾನು ಕೋಚಿಂಗ್ ಪಡ್ಕೊಂಡಿದ್ದೀನಿ, ನನಗೆ ಆಲ್ರೆಡಿ ನಾಲೆಜ್ ಇದೆ, ಹೆಂಗೆ ಎಕ್ಸಾಮ್ ಬರೀಬೇಕು ಏನು ಎಲ್ಲ ಗೊತ್ತಿದೆ ಅಂತಂದವರು ಆಲ್ಮೋಸ್ಟ್ ಮನೆಯಲ್ಲಿ ಕೂತು ಅಥವಾ ಯಾವುದಾದ್ರು ಒಂದು ಲ್ಯಾಬ್ರರಿಲಿ ಕೂತು ಸೆಲ್ಫ್ ಸ್ಟಡಿಯನ್ನು ಮಾಡಿ. ಸರ್ ನನಗೆ ಎರಡೂ ಅಷ್ಟು ಗೊತ್ತಿಲ್ಲ ಸರ್ ನಾನು ಅಂತನೋರು ಯಾರು ನಿಮ್ಮ ಹಿಂದೆ ಈಗಾಗಲೇ ಯಾರು ನೇಮಕತೆ ಆಗಿರ್ತಾರೆ, ಸೊ ಅವ್ರನ್ನ ಕೇಳ್ಕೊಳ್ಳಿ. ಸೊ ನೀವು ಹೆಂಗೆ ಸ್ಟಡಿ ಮಾಡಿದ್ರಿ, ಸೊ ಯಾವ ರೀತಿಯಾಗಿರ್ತಕ್ಕಂಥ ಸ್ಟ್ರಾಟಜಿನ ಯೂಸ್ ಮಾಡಿದ್ರಿ, ಸೊ ಅವ್ರನ್ನ ಕೇಳ್ಕೊಳ್ಳಿ. ಹಲವಾರು ಯೂಟ್ಯೂಬ್ ಚಾನಲ್ಗಳು ಇರ್ತವೆ. ಸೊ ಅವುಗಳನ್ನ ಸದುಪಯೋಗ ಪಡ್ಕೊಂಡು ನಿಮ್ಮ ಸ್ಟಡಿ ಮಾಡಿ ಮುಂಬರುವಂಥ ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಆಗಿ ಅಂತ ಹೇಳ್ತೀನಿ ಸ್ನೇಹಿತರೆ. ಈಗಾಗಲೇ ಹೇಳಿದಾಗೆ ಸ್ನೇಹಿತರೆ, ಗೆಲುವು ಅನ್ನೋದು ಒಂದು ಮಾಹಿತಿ ಪ್ರಕಾರ ಹೇಳೋದಾದರೆ, ಗೆಲುವು ಅನ್ನೋದು ಯಾವ ರೀತಿ ಅಂತಂದರೆ, ಸೊ 100% ನಿಮ್ಮ ಒಂದು ಪರಿಶ್ರಮ ಇರಬೇಕು. ಈ ಒಂದು ಗೆಲುವನ್ನು ನೀವು ಪಡಿಬೇಕು ಅಂತಂದರೆ ನಿಮ್ಮ ಒಂದು ಪರಿಶ್ರಮ 100ಕ್ಕೆ 100 ಇರಬೇಕು. ಹಾಗೆ ಈ ಒಂದು ಪರಿಶ್ರಮ ನಿರಂತರ ಇರಬೇಕು. ಯಾವುದೇ ರೀತಿಯಾದಂಥ ಇವತ್ತು ಓದಿದೆಪ್ಪ ನಾಳೆ ಬಿಟ್ಟೆ ಈ ರೀತಿಯಾಗಿರ್ಬೇಕಂತ ಇರಲಿಲ್ಲ. ಸೊ ನಿರಂತರವಾಗಿ ಇವತ್ತು
ಇದ್ದರೆ ಕಂಟಿನ್ಯೂ ನಿಮ್ಮ ಒಂದು ಗೆಲುವು ಮುಟ್ಟುವರೆಗೂ ಕೂಡ ನೀವು ಏನು ಮಾಡಬೇಕಂದ್ರೆ ಸ್ಟಡಿನ ಮಾಡ್ತಾ ಇರಬೇಕು. ಹಾಗೆ ನಿಮ್ಮ ಪ್ರಯತ್ನವೂ ಕೂಡ ಇರಬೇಕು. ಸೊ ಒಂದು ಸಲ ಟ್ರೈ ಮಾಡಿದೆ ಆಗಲಿಲ್ಲ, 2 ಸಲ ಟ್ರೈ ಮಾಡಿದೆ ಆಗಲಿಲ್ಲ, ಹಾಗೇನಿಲ್ಲ. ಸೊ ಎಲ್ಲಿವರೆಗೂ ನಿಮಗೆ ಗೆಲುವು ಸಿಗೋದಿಲ್ಲ ಅಲ್ಲಿವರೆಗೂ ಪ್ರಯತ್ನ ಮಾಡ್ತಾ ಇರಬೇಕು, ಓದ್ತಾ ಇರಬೇಕು, ಪರಿಶ್ರಮ ಪಡ್ತಾ ಇರಬೇಕು. ಹಾಗೆ ನಿಮ್ಮ ಅಲ್ಲಿ ನಿರಂತರತೆಯೂ ಕೂಡ ಇರಬೇಕು. ಇವೆಲ್ಲವೂ ಕೂಡ ಇದ್ದಾಗ ಮಾತ್ರ ನಿಮಗೇನಾಗುತ್ತೆ ಅಂದರೆ ಸೊ ಗೆಲುವು ಸಿಗ್ತಾ ಹೋಗ್ತದೆ. ಸೊ ಆ ಒಂದು ಗೆಲುವು ನಿಮಗೆ ಸಿಗಲಿ ಅಂತ ನಾನು ಆಶಿಸ್ತೀನಿ ಸ್ನೇಹಿತರೆ. ಈಗಾಗಲೇ ಹೇಳಿದಾಗೆ ಸ್ನೇಹಿತರೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸ್ಪರ್ಧಾ ಕಾಲಾಗ್ನಿ ಆ್ಯಪ್ನ ಲಿಂಕನ್ನು ಕೊಟ್ಟಿರ್ತೀನಿ. ಇಲ್ಲಿ ನಿಮಗೆ NCERT ಬುಕ್ಸ್ಗಳು ಕನ್ನಡ ಮಾಧ್ಯಮ ಸಿಗುತ್ತೆ. ಹಾಗೆ ಮುಂಬರುವಂಥ ದಿನಗಳಲ್ಲಿ NCERT ಥಿಯರಿ ಮತ್ತು MCQ ಕ್ಲಾಸ್ಗಳು ಕೂಡ ಈ ಒಂದು ತರಗತಿಯಲ್ಲಿ ಈ ಒಂದು ಆ್ಯಪ್ನಲ್ಲಿ ನಿಮಗೆ ಸಿಗ್ತಾ ಹೋಗ್ತಾವ ಅಂತ ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಈಗಲೇ ನಮ್ಮ ಸ್ಪರ್ಧಾ ಕಾಲಾಗ್ನಿ ಆ್ಯಪ್ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರು ಟೆಲಿಗ್ರಾಮ್ ಜಾಯ್ನ್ ಆಗಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೂಡ ಇದೆ. ಸೊ ಅದನ್ನು ಕೂಡ ನೀವು ಟೆಲಿಗ್ರಾಮಲ್ಲಿ ಜಾಯ್ನ್ ಆಗ್ಬೋದು. ಹಾಗೆ ವಾಟ್ಸಪ್ ಕೂಡ ಇದೆ, ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಇದೆ. ಸೊ ನಿಮ್ಗೆ ಎಲ್ಲಿ ಟಚ್ಚಲ್ಲಿ ಇರಬೇಕು ಅನಿಸ್ತಾರೆ ಅಲ್ಲಿ ಟಚ್ಚಲ್ಲಿ ಇರ್ಬೋದು ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟ ಆಗಿರ್ತದೆ. ಸೊ ಇಲ್ಲಿವರೆಗೂ ಈ ಒಂದು ವಿಡಿಯೋನ ವೀಕ್ಷಿಸಿರ್ತಕ್ಕಂಥ ತಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.